ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಿತಾ ವಿಲೇಜ್ ಗರ್ಲ್. ಇವತ್ತು ಬಂದು ಸಿಂಪಲ್ ಆಗಿ ಮನೇಲೇನೆ ಹಳದಿ ಪಲಾವ್ ಅಂದರೆ ಎಲ್ಲೋ ಪಲಾವ್ ಯಾವ ಥರ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ತರಕಾರಿ ತೊಗೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಮೊದಲನೇದಾಗಿ ನಿಮ್ಮ ಹತ್ರ ಎಷ್ಟು ತರಕಾರಿ ಇತ್ತೋ ಅಷ್ಟು ತರಕಾರಿಗಳನ್ನ ತೊಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಹಚ್ಕೊಬೇಕು. ಸಣ್ಣ ಸಣ್ಣದಾಗಿ ಹಚ್ಕೊಂಡು ಅದನ್ನು ನೀರೊಳಗಡೆ ನೀಟಾಗಿ ವಾಶ್ ಮಾಡ್ಕೊಬೇಕು. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಕರ್ಬೇವಿನ ಸೊಪ್ಪು, ಟೊಮೆಟೊ, ಪುದೀನ, ಈರುಳ್ಳಿ, ಸ್ವಲ್ಪ ಒಂದು 4ರಿಂದ 5 ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ, 2 ಏಲಕ್ಕಿ ಕಾಯಿ, ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಚಕ್ಕೆ, ಒಂದು 2ರಿಂದ 3 ಪಲಾವ್ ಎಲೆ. ನಿಮ್ಮ ಹತ್ರ ಪಲಾವ್ ಸಾಮಾನು ಬೇರೆ ಸಿಗುತ್ತೆ ಅಂದರೆ ಹೂವು ಅವೆಲ್ಲ ಸಿಗುತ್ತೆ ಅಂದರೆ ಅವನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇದ್ದಂಥ ಐಟಮ್ಸ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು 3 ಪಲಾವ್ ಎಲೆ, ಜೊತೆಗೆ ಒಂದು 2 ಇಂಚಷ್ಟು ಚಕ್ಕೆ, ಒಂದು 4ರಿಂದ 5 ಲವಂಗ, ಒಂದು 2 ಏಲಕ್ಕಿ ಕಾಯಿ, ಒಂದು ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಜೀರಿಗೆ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಥರ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೋದು. ನಿಮ್ಮ ಹತ್ರ ಏನಾದರೂ ಬೇರೆ ಐಟಮ್ಸ್ ಇವೆ ಅಂತ ಅಂದರೆ ಬೇರೆ ಏನಾದರೂ ಇದೆ ನನ್ನ ಹತ್ರ ಅಂದರೆ ಹೂವು ಮತ್ತು ಮರಾಠಿ ಮುಗ್ಗು ಈ ಥರ ಎಲ್ಲ ಇದೆ ಅಂದರೆ ಅವನ್ನು ಕೂಡ ನೀವು ಸೇರಿಸ್ಕೊಬೋದು. ಈಗ ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂದಾಜು ನಾನಿಲ್ಲಿ ಒಂದು 8ರಿಂದ 10 ಕರಿಬೇವಿನ ಎಲೆಗಳನ್ನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಗೆಡ್ಡೆ ಅಂದರೆ ಒಂದು 6ರಿಂದ 7 ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಜಜ್ಜಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗೋದ್ರಿಂದ ತುಂಬ ರುಚಿಕರವಾಗಿರುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ ತಿನ್ಬೇಕಾರೆ. ಈಗ ಒಂದು 5ರಿಂದ 6 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅದನ್ನು ಈ ಥರ ಫ್ರೈ ಮಾಡ್ತಾಯಿರಿ, ಇಲ್ಲ ಅಂತಂದರೆ ಕಪ್ಪಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಮಧ್ಯೆ ಈ ಥರ ಫ್ರೈ ಮಾಡ್ತಾ ಇರಬೇಕು. ಸೊ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಮನೇಲೂ ಕೂಡ ಮಾಡ್ಕೊಬೋದು. ಇಲ್ಲ ನನಗೆ ಟೈಮ್ ಇಲ್ಲ ಮಾಡೋದಕ್ಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇಲ್ಲ, ಅಂಗಡಿದು ಇಲ್ಲ ಅಂತ ಅಂದರೆ ನೀವು ಬಿಕಾಸ್ ಒಂದು 2 ಇಂಚಷ್ಟು ಶುಂಠಿನ ಜಜ್ಜಿ ಹಾಕ್ಬೋದು, ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಮಾಡ್ಕೊಬೋದು. ಈಗ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಅಂಗಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ ಅಂಗಡಿಲಿ ಪ್ಯಾಕ್ ಮಾಡಿರೋಂಥದ್ದನ್ನ ಒಂದು ಪ್ಯಾಕ್ ಇತ್ತು ಮನೇಲಿ, ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈಗ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲಿ. ಅದು ಕಲರ್ ಚೇಂಜ್ ಆಗಬೇಕು, ಬ್ರೌನಿಷ್ ಕಲರ್ ಬರಬೇಕು. ಅಷ್ಟು ಇದು ಬರೋ ಗಂಟ, ಬ್ರೌನ್ ಕಲರ್ ಬರೋ ಗಂಟ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಈ ಥರ ನಾವು ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪಲಾವು ತಿನ್ಬೇಕಾದ್ರೆ ರುಚಿಯಾಗಿರುತ್ತೆ. ಪಲಾವ್ ನೀನು ಒಂದು 5 ನಿಮಿಷಕ್ಕೆ ಮಾಡಿಬಿಡ್ಬೋದಲ್ಲ ತರಕಾರಿ ಪಲಾವು ಅಂತ ಅಂದ್ಕೊಬೋದು ನೀವು, ಬಟ್ ಅದರ ಟೇಸ್ಟ್ ಡಿಪೆಂಡೆಡ್ ಆಗಿರೋದು ಈ ಥರ ಹುರಿಯೋದ್ರಿಂದ. ನಾವು ಯಾವುದನ್ನು ಯಾವ ಹದದಲ್ಲಿ ಹಾಕಿದ್ದೀವಿ, ಯಾವ ಹದದಲ್ಲಿ ಫ್ರೈ ಮಾಡಿದ್ದೀವಿ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಈಗ ಒಂದೇ ಟೊಮೆಟೊ ನಾನು ಹಾಕಿರೋದು, ಯಾಕಂದ್ರೆ ನಾನು ಟೊಮೆಟೊ ಜಾಸ್ತಿ ಇಷ್ಟಪಡಲ್ಲ, ನಮ್ಮ ಮನೆಯವರು ಕೂಡ ಟೊಮೆಟೊಸ್ ಜಾಸ್ತಿ ತಿನ್ನಲ್ಲ. ಸೊ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ಪ್ರತಿ ಸಲ ಕೈ ಆಡಿಸ್ತಾನೆ ಇರಬೇಕು, ಅದು ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ. ನೋಡಿ ಈ ಥರ ನೀಟಾಗಿ ಫ್ರೈ ಆಗಬೇಕು. ಟೊಮೆಟೊ ನೀರು ಬಿಟ್ಕೊಳ್ಳುತ್ತೆ, ಅದು ಹುಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಯಾವುದು ಸಿಗುತ್ತೋ ಅದನ್ನು ನೀವು ಹಾಕ್ಕೊಬೋದು. ನಾನಿಲ್ಲಿ ಹುಳಿ ಟೊಮೆಟೊ ಸಿಕ್ಕಿತ್ತು, ಸೊ ಹುಳಿ ಟೊಮೆಟೊ ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದು ನೀರು ಬಿಟ್ಕೊಳ್ಳುತ್ತೆ ಟೊಮೆಟೊ, ಸೊ ಅದು ನೀಟಾಗಿ ಬೇಯಬೇಕು. ಈಗ ನಾನು ಒಂದು 1/4 ಚಮಚದಷ್ಟು ಅಂದರೆ ಒಂದು 2 ಚಿಟಿಕೆಯಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸಾಕು, ನೀವು ಎಷ್ಟು ತೊಗೊತೀರೋ ಅಷ್ಟು ಡಿಪೆಂಡೆಡಾಗಿ ಸೇರಿಸ್ಕೊಳ್ಳಿ. ನಾನಿಲ್ಲಿ ತೊಗೊಂಡಿರೋದಕ್ಕೆ ಒಂದು 2 ಚಿಟಿಕೆ ಸಾಕು. ಅಂದರೆ ನಾನಿಲ್ಲಿ ಒಂದು 3ರಿಂದ 4 ಜನಕ್ಕೆ ಅಂತ ಮಾಡ್ತಾ ಇರೋದ್ರಿಂದ ಒಂದು 2 ಚಿಟಿಕೆಯಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಈಗ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಟೊಮೆಟೊ ಈರುಳ್ಳಿ 2 ಬೆಂದಿದೆ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿಗಳನ್ನ ವಾಶ್ ಮಾಡಿ ಫ್ರೆಶ್ ನೀರಲ್ಲಿ ಒಂದು 2 ಸಲ ವಾಶ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಈ ಥರ ಮಿಕ್ಸ್ ಮಾಡೋದ್ರಿಂದ ನಾವು ಹಾಕಿರುವಂತಹ ಟೊಮೆಟೊ, ಈರುಳ್ಳಿ ಎಲ್ಲ ಸ್ಪೈಸಸ್ಗಳು ಅವುಗಳು ನೀಟಾಗಿ ತರಕಾರಿ ಜೊತೆಗೆ ಮಿಕ್ಸ್ ಆಗುತ್ತೆ. ಮತ್ತು ಅರಿಶಿಣದ ಪುಡಿ ಎಲ್ಲನೂ ತರಕಾರಿ ಜೊತೆಗೆ ಮಿಕ್ಸ್ ಆಗಿ ತುಂಬ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಆಗಾಗ ಕೈ ಆಡಿಸ್ತಾ ಇರಬೇಕು, ಆಗಾಗ ಅವುಗಳನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಆಗ ಫ್ಲೇವರ್ಗಳು ಒಂದಕ್ಕೊಂದು ಬಿಟ್ಕೊಳ್ತಾ ಹೋಗುತ್ತೆ. ಟೊಮೆಟೊ ಫ್ಲೇವರೇ ಬೇರೆ ಥರ, ಈರುಳ್ಳಿ ಫ್ಲೇವರೇ ಬೇರೆ ಥರ, ಬಟ್ ಅವೆರಡು ಜೊತೆ ಆದಾಗ ಮಿಕ್ಸ್ ಆದಾಗ ಅದ್ರ ಫ್ಲೇವರ್ ಬೇರೆಯೇ ಇರುತ್ತೆ. ಸೊ ಅದೇ ಥರ ಇವಾಗ ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಬೇಯೋದಕ್ಕೆ ಬಿಡೋಣ. ನೋಡಿ ಈಗ ಎಲ್ಲ ಬೆಂದಿದೆ, ಅಂದರೆ ಒಂದು 50 to 60% ಬೆಂದಿದೆ. ಈಗ ಕುಕ್ಕರ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈ ಟೈಮಲ್ಲೇ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ ತರಕಾರಿಗಳಿಗೂ ಉಪ್ಪಿಡಿಬೇಕು. ಅನ್ನಕ್ಕೆ ಅಂದರೆ ಅಕ್ಕಿಗೆ ಬೇಗ ಉಪ್ಪಿಡಿಯುತ್ತೆ, ಅದಕ್ಕೇನು ಟೆನ್ಷನ್ ಇಲ್ಲ. ತರಕಾರಿಗಳು ಉಪ್ಪಿಡಿಯೋದು ಸ್ವಲ್ಪ ಸ್ಲೋ. ಸೊ ಈ ಟೈಮಲ್ಲೇ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ತರಕಾರಿಗೂ ಕೂಡ ಉಪ್ಪು ನೀಟಾಗಿ ಚೆನ್ನಾಗಿ ಹಿಡಿಯುತ್ತೆ. ಸೊ ಈಗ ಉಪ್ಪು ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ದೀನಿ. ಈಗ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದರ 2ರಷ್ಟು, ಅದನ್ನು ಒಂದು ಬೌಲ್ ಅಕ್ಕಿ ತೊಗೊಂಡ್ರೆ 1.5 ಬೌಲ್ ಅಥವಾ 1.25 ಬೌಲಷ್ಟು ನೀರನ್ನು ಆ್ಯಡ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಅಲ್ಲಿ ಅಕ್ಕಿನ ತೊಳೆದು ಒಂದು ಸ್ವಲ್ಪ ನೀರನ್ನ ಹಾಕಿ ನೆನೆಯೋದಕ್ಕೆ ಅಂತ ಇಟ್ಟಿದ್ದೀನಿ. ಈಗ ನೋಡಿ ತರಕಾರಿಗಳಿಗೆ ನೀರು ಹಾಕಿ ಅದನ್ನು ಬೇಯೋದಕ್ಕೆ ಅಂತ ಬಿಟ್ಟಿದೆ. ತರಕಾರಿ ಈಗ ಕುದೀತಾ ಇದೆ, ಅಂದರೆ ಒಂದು 50 to 60% ಈಗ ತರಕಾರಿ ಬೆಂದಿದೆ. ಈಗ ನಾನು ತೊಳೆದು ನೆನೆಸಿದಂತಹ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ತೊಳೆದು ನೆನೆಸೋದ್ರಿಂದ ಅಕ್ಕಿ ಬೇಗ ಬೇಯುತ್ತೆ ಮತ್ತು ತುಂಬ ಉದುರಾಗಿ ತುಂಬ ರುಚಿಕರವಾಗಿ ಆಗುತ್ತೆ. ಉಪ್ಪನ್ನೆಲ್ಲ ನೀಟಾಗಿ ಹಿಡ್ಕೊಳ್ಳುತ್ತೆ. ನೆನೆಸೋದ್ರಿಂದ ಅಕ್ಕಿ ಸಾಫ್ಟಾಗಿರುತ್ತೆ. ಸೊ ಅಕ್ಕಿ ಸಾಫ್ಟ್ ಆದಾಗ ಉಪ್ಪು ಅವನ್ನೆಲ್ಲ ಬೇಗ ಹೀರ್ಕೊಳ್ಳುತ್ತೆ, ಜೊತೆಗೆ ಬೇಗ ಬೇಯುತ್ತೆ ಕೂಡ. ನಾವು ಇವಾಗ ಫಾಸ್ಟಾಗಿ ಅನ್ನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಒಂದು 5 ನಿಮಿಷ, ಒಂದು 1/4 ಗಂಟೆ ಮುಂಚಿತವಾಗಿ ಅದನ್ನು ನೆನೆಸಿಟ್ಕೊಂಡ್ರೆ ಬೇಗ ಒಂದು 5 ನಿಮಿಷದಲ್ಲಿ ಅನ್ನ ಮಾಡ್ಕೊಬೋದು. ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಯೆಲ್ಲೋಯಿಶಾಗಿ ಮಧ್ಯೆ ತರಕಾರಿ ಎಲ್ಲ. ಈಗ ಸ್ವಲ್ಪ ಪುದೀನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಬೋದು. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಸೊ ಅದಕ್ಕೆ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ಎರಡನ್ನೂ ಸೇರಿಸ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಯಾವ ಥರ ಕಾಣಿಸ್ತಾ ಇದೆ ಅಂತ. ತರಕಾರಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಕೊನೆಯದಾಗಿ ಲಾಸ್ಟಲ್ಲಿ 1-2 ಚಮಚದಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀವಿ. ಮೊಸರನ್ನ ಸೇರಿಸ್ಕೊಳ್ಳೋದ್ರಿಂದ ಮೊಸರು ಹುಳಿ ಇರೋದ್ರಿಂದ ಪಲಾವ್ ಖಾರ ಬರೋದಿಲ್ಲ, ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿ ನಾವು ಖಾರ ಇರೋ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟಿದ್ರೆ ಸೊ ಮೊಸರು ಅದನ್ನು ಕಂಟ್ರೋಲ್ ಮಾಡುತ್ತೆ, ಖಾರನ ಕಂಟ್ರೋಲ್ ಮಾಡುತ್ತೆ. ಸೊ ಆಗ ಪಲಾವ್ ತುಂಬ ರುಚಿಕರವಾಗಿ ಟೇಸ್ಟಿಯಾಗಿ ರೆಡಿಯಾಗುತ್ತೆ. ಈಗ ಮೊಸರನ್ನ ಒಂದು 2 ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಕುಕ್ಕರ್ ಕೂಗೋದಕ್ಕೆ ಮುಚ್ಚಿಟ್ಟಿದ್ದೆ. ಸೊ ನೋಡಿ ಈಗ ಕುಕ್ಕರ್ ಕೂಗ್ತಾ ಇದೆ, ವಿಶಿಲ್ ಆಗ್ತಾಯಿದೆ. 2 ವಿಶಿಲ್ ನೀಟಾಗಿ ಕೂಗಿಸ್ಕೊಬೇಕು. ಆಗ ರುಚಿಕರವಾದಂತಹ ಯೆಲ್ಲೋ ಪಲಾವ್, ಹಳದಿ ಪಲಾವ್ ಸವಿಯಲು ಸಿದ್ಧ. ಮೊಸರು ಜೊತೆಗೆ, ಚಟ್ನಿ ಜೊತೆಗೆ ತುಂಬ ರುಚಿಕರವಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.